ಎಷ್ಟು ಗೌರ್ಮೆಂಟ್ಸ್ ಎಕ್ಸಾಮ್ಸ್ ಬರೆದ್ರೂ ವರ್ಕೌಟೇ ಆಗ್ತಿಲ್ವಲ್ಲ. ಏನು ಮಾಡೋದು? ಊರು ಬಿಟ್ಟು ಬೇರೆ ಬಂದಿದ್ದೀನಿ, ಮನೆಯಿಂದ ಬೇರೆ ದುಡ್ಡು ಕೇಳ್ತಾರೆ. ನಮ್ಮ ಫ್ರೆಂಡ್ ಒಬ್ಬನಿದ್ನಲ್ಲ ಇನ್ಫ್ಲೂಯೆನ್ಸ್ ಅಂತ, ಅವನಿಗಾದ್ರೂ ಒಂದ್ಸರಿ ಫೋನ್ ಮಾಡೋಣ. ಹಲೋ, ಯಾರು? ನಾನು ಕಣೋ ಅಬ್ಬಿ. ಅಂದ್ಕೊಂಡಿದ್ದೆ ಅಬ್ಬಿ, ನೀ 5 ವರ್ಷ ಆದಮೇಲೆ ಜಾಬ್ಗೋಸ್ಕರ ಫೋನ್ ಮಾಡೇ ಮಾಡ್ತೀಯ ಅಂತ. ಇರೋ ಅಬ್ಬಿ, ನಮ್ಮ MLA ಪಿ ಅವ್ರ ನಂಬರ್ ಕೊಡ್ತೀನಿ, ನೀ ಎಲ್ಲ ರೆಡಿ ಮಾಡ್ಕೊ. ಹಲೋ ಹಲೋ, ಅದೇ ಸರ್ ಮಂಜು ಅವ್ರು ಮಾತಾಡಿದಾರಂತಲ್ಲ. ಹಾಂ, ಅದೇ MLA ಅವ್ರು. ನಿಮ್ಮ ಲೊಕೇಶನ್ ಕಳಿಸ್ಕೊಟ್ರೆ ನಾನು ಅಲ್ಲಿಗೆ ಬರ್ತೀನಿ ಸರ್. ಸರಿ, ಕಳಿಸ್ಕೊಡ್ತೀನಿ. ಇದೇ ಅಲ್ವಾ ಲೊಕೇಶನ್? ಹಲೋ, ಹೇಳಪ್ಪ. ಅದೇ ಸರ್ ಜಾಬ್ ಅಂತ ಹೇಳಿದ್ರಲ್ಲ. ಎಲ್ಲ ತಂದಿದ್ಯಾ? ಹಾಂ ಹೌದು ಸರ್, ತಂದಿದ್ದೀನಿ. ಅದೇ ಆಗುತ್ತೆ ಸರ್. ಒಬ್ಬಡಿದ್ರು ಪೇ ಮಾಡ್ಬಿಟ್ಟು ಬಾ. ಓಕೆ, ಪೇಮೆಂಟ್ ಆಗಿದೆ ಬ್ರೋ. ಥ್ಯಾಂಕ್ ಯು. ಕೊಡಿ. ಇದೊಂದು ಪೇ ಮಾಡ್ಬಿಟ್ಟು ಬಂದ್ಬಿಡಪ್ಪ, ಒಂದು ಎಮರ್ಜೆನ್ಸಿ ಕಾಲ್ ಇದೆ. ಹಾಂ ಸರ್, ಅದೇ ಸರ್ ಜಾಬ್. ಹಾಂ, ಬಾಬಾ ಹೋಗೋಣ. ಈ ಜಾಬು ರೆಫರೆನ್ಸು ಇನ್ಫ್ಲೂಯೆನ್ಸು ಅಂದ್ಕೊಂಡು ನನ್ನ ಮಗನ ಅವ್ನು ನಂಬ್ಕೊಂಡು ಹೋಗಿದ್ದಕ್ಕೆ ಜೀವನನ ಬರ್ಬಾರ್ದು ಮಾಡ್ಬಿಟ್ಟೋದ್ರು. ಸಿಕ್ಕರೆ ಎಲ್ಲಪ್ಪ, ಎಲ್ಲ ತಂದಿದ್ಯಾ? ದುನಿಯಾದ ಮೋಸ, ಕೂತ್ಕೋ. ಎಲ್ಲ ಮೋಸ, ಯಾರೂ ನಂಬಾರ್ದು. ಜಾಬ್ ಕೊಡ್ತೀನಿ ಅಂತೇಳಿ ನನ್ನೇ ಬೀದಿಗೆ ತಂದ್ಬಿಟ್ಟ, ಮನೆ ಮಠ ಎಲ್ಲ ಮಾರಿಸ್ಬಿಟ್ಟ. ಇವನೇ ಅಲ್ವಾ ಅವನು. ಜಾಬಾ ಹುಚ್ಚಾಗ್ತಾ ಬಿಡು ನೀನು. ಸರ್ ಏನೋ ಈಗ ಹುಚ್ಚ ತಲೆ ಕೆಡಿಸ್ಕೊತಿದ್ದ ಎಲ್ಲ ಇದೆಯೇನೋ? ಹಾಂ ಇದೆ ಸರ್. ಎಲ್ಲೋ ಇದೆ ಸರ್, ಸರ್ಟಿಫಿಕೇಟ್ಸ್ ಎಲ್ಲನೂ ಎಲ್ಲೋ ಇದೆ. ಇದೆಯಲ್ಲ ಸರ್. ದುಡ್ಡೆಲ್ಲೋ ಸರ್. ಈ ಹುಚ್ಚ ತಕ್ಕೊಂಡು ಹೋಗು. ಸರ್ ಏನೋ ಅವನ ಜಾಬ್ ಕೊಡ್ತಾನಂತೆ, ಇವನೇ ಅವನ ಶಿಷ್ಯ ಜಾಬ್ ಇಸ್ಕೊತಾನಂತೆ. ಇಲ್ಲೇ ಅವನ ಶಿಷ್ಯ ಜಾಬ್ಗೋಸ್ಕರ ಅವನಿಂದ ಹೋಗಿದ್ದ. ಹೌದು. ಜಾಬ್ ಕೊಟ್ನಾ? ಚೊಂಬೆ ಗತಿ ನಿನಗೆ. ಮರ್ತ್ಬಿಡು, ಮನೆ ಮಠ ಮರ್ತ್ಬಿಡು, ಹೋಗ್ಬಿಡು. ಆಗೋ ನನಗೆ ಹುಚ್ಚಾಗ್ಬಿಡು. ಎಲ್ಲ ಮೋಸ ಉಂಡ ಇಲ್ಲ. ಬಾ ಉಣಿಸ್ತೀನಿ. ಇಂದಿರಕಂತನಾಯ್ತು ನಮ್ಮದೇ. ಹೊಟ್ಟೆ ತುಂಬ ಊಟ, ಮೈ ತುಂಬ ನಿದ್ದೆ.